ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಮತ್ತಾಯ ಪತ್ರಿಕೆ 6ನೇ ಅಧ್ಯಾಯ 5ರಲ್ಲಿ ನಾವು ನೋಡುತ್ತೇವೆ, ನೀವು ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ಮಾಡಬೇಡಿರಿ. ಇಲ್ಲಿ ನಾವು ಹೇಗೆ ಪ್ರಾರ್ಥಿಸಬೇಕೆಂಬುದಾಗಿ ನಮಗೆ ಕಲಿಸುವುದಕ್ಕಿಂತ ಮುಂಚೆ ಕೆಲವು ಪ್ರಾರ್ಥನೆಯ ಕುರಿತು ಎಚ್ಚರಿಕೆಗಳು, ಕೆಲವು ಸಂಗತಿಗಳನ್ನು ನಾವು ಇಲ್ಲಿ ಗಮನಿಸ್ತೇವೆ. ಮೊದಲನೇದಾಗಿ, ನಾವು ಕಪಟಿಗಳ ಹಾಗೆ ಪ್ರಾರ್ಥನೆ ಮಾಡಬಾರದು. ಕಪಟಿಗಳು ಪ್ರಾರ್ಥನೆ ಮಾಡುವುದು ಹೇಗಿರ್ತದಂತಂದರೆ, ಜನರು ನೋಡಬೇಕೆಂದು ಸಭಾಮಂದಿರಗಳಲ್ಲಿ, ಬೀದಿಗಳಲ್ಲಿ, ಚೌಕಗಳಲ್ಲಿ ನಿಂತುಕೊಂಡು ಪ್ರಾರ್ಥನೆ ಮಾಡುವುದಕ್ಕೆ ಅವರು ಇಷ್ಟಪಡುತ್ತಾರೆ. ಎರಡನೇದು, ಅವರು ಬರುವಂಥ ಒಂದು ಪ್ರತಿಫಲ ಇದೆಯಲ್ಲ, ಅವರಿಗೆ ಸಿಗುವಂಥ ಒಂದು ತಕ್ಕ ಪ್ರತಿಫಲ ಇದೆಯಲ್ಲ, ಅದನ್ನು ಪೂರ್ತಿಯಾಗಿ ಹೊಂದಿಬಿಟ್ಟು ಅಂದುಕೊಳ್ತಾರೆ. ಇಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ ಒಂದು ಸಾಮಾನ್ಯವಾದಂಥ ಒಂದು ನಿಯಮ ಇದೆ. ಆ ನಿಯಮ ಏನಪ್ಪ ಅಂತಂದರೆ, ಒಂದು ವೇಳೆ ನೀವು ಬಹಿರಂಗವಾಗಿ ಪ್ರಾರ್ಥಿಸುವಾಗ ಬೇರೆ ಜನರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ಮೆಚ್ಚಬೇಕೆಂಬ ಉದ್ದೇಶದಿಂದ ಪ್ರಾರ್ಥನೆ ಮಾಡುವುದಲ್ಲ, ಜನರ ಗೌರವವನ್ನು ಅಪೇಕ್ಷಿಸಿದಂತೆ ಆಗ್ತದೆ. ಬಹಳ ಮಟ್ಟಿಗೆ ಪ್ರತಿಯೊಬ್ಬರು ಬಹಿರಂಗವಾಗಿ ಪ್ರಾರ್ಥಿಸಲು ಪ್ರಾರಂಭಿಸುವಾಗ ತಮ್ಮ ಪ್ರಾರ್ಥನೆಯ ಮೂಲಕ ಗೌರವವನ್ನು ಪಡೆಯಲು ಬಯಸ್ತಾರೆ ಅನ್ನುವುದನ್ನು ನಾವು ಒಪ್ಪಿಕೊಳ್ಳಬೇಕಾಗ್ತದೆ. ಇಲ್ಲಿ ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಳ್ಳ್ರಿ, ನೀವು ಬಹಿರಂಗವಾಗಿ ಮಾಡುವ ಪ್ರಾರ್ಥನೆ ಏಕಾಂತದಲ್ಲಿ ನೀವು ಪ್ರಾರ್ಥಿಸುವ ಪ್ರಾರ್ಥನೆಯಂತೆಯೇ ಇರ್ತದ? ನಿಮ್ಮ ಹಾಸಿಗೆಯ ಪಕ್ಕದಲ್ಲಿ ಮೊಣಕಾಲೂರಿ ನೀವು ಹೇಗೆ ಪ್ರಾರ್ಥಿಸ್ತೀರಿ? ದೇವರಿಗೆ ನೀವು ಏನನ್ನು ಹೇಳ್ತೀರಿ? ನಿಮ್ಮ ಬಹಿರಂಗ ಪ್ರಾರ್ಥನೆಯಲ್ಲಿ ನೀವು ಅದನ್ನೇ ಹೇಳ್ತೀರಾ, ಅಥವಾ ಒಂದು ಚಂದ ಭಾಷೆಯಲ್ಲಿ, ಒಳ್ಳೆಯ ಕಂಠದಲ್ಲಿ, ಕಂಠ ಸ್ವಲ್ಪವೂ ಕಂಪನವಾಗದೆ ಎಷ್ಟು ಗಾಂಭೀರ್ಯದಿಂದ ನೀವು ಪ್ರಾರ್ಥನೆ ಮಾಡುವುದಕ್ಕೆ ವರ್ತಿಸ್ತಿರಲ್ಲ? ಬಹಳಷ್ಟು ಜನ ಬಹಿರಂಗವಾಗಿ ಪ್ರಾರ್ಥಿಸುವಾಗ ತಾವು ಬಹಳ ಮನಪೂರ್ವಕವಾಗಿ ಪ್ರಾರ್ಥಿಸ್ತೇವೆ, ಅಥವಾ ತಾವು ಭಾವನಾತ್ಮಕವಾದಂಥ ಒಂದು ಗುಣ ಉಳ್ಳವರು ಎಂಬುದನ್ನು ತೋರ್ಪಡಿಸುವುದಕ್ಕೋಸ್ಕರ ಅವರನ್ನು ಅವರು ಸಿದ್ಧಪಡಿಸಿಕೊಳ್ತಾರೆ. ಪ್ರಿಯರೇ, ಆದರೆ ಇವೆಲ್ಲವೂ ಕಪಟತನದಿಂದ ಕೂಡಿದೆ. ದೇವರು ಇದನ್ನು ದ್ವೇಷಿಸ್ತಾರೆ. ಇಂತಹ ಬಹಿರಂಗ ಪ್ರಾರ್ಥನೆಯು ದೇವರ ಮುಂದೆ ಹೊಲಸಾಗಿದೆ ಎಂಬುದನ್ನು ನಾವು ಗ್ರಹಿಸಬೇಕೆಂದು ನಾವು ಓದಿಕೊಳ್ಳಬೇಕಾಗ್ತದೆ. ಅನೇಕ ಸಭೆಗಳಲ್ಲಿ ಬಹಿರಂಗ ಪ್ರಾರ್ಥನೆಗಳು ಹೇಗಿರ್ತವೆ ಅವು ಅನ್ನುವುದರ ಕುರಿತು ನೀವು ಒಟ್ಟಾರೆ ತುಲನಾತ್ಮಕವಾಗಿ ನೀವು ಅವುಗಳನ್ನು ಗ್ರಹಿಸಿ. ನೀವು ಅವುಗಳನ್ನು ಗ್ರಹಿಸಿದಾಗ ನಮ್ಮನ್ನು ನಾವು ಹೇಗೆ ಶುದ್ಧೀಕರಿಸಿಕೊಳ್ಳಬೇಕು, ನಾವು ಪ್ರತಿ ಬಾರಿ ಪ್ರಾರ್ಥಿಸುವಾಗ ನಮ್ಮನ್ನೇ ನಾವು ತೀರ್ಪು ಮಾಡಿಕೊಳ್ಳಬೇಕು. ನಾನು ಒಬ್ಬ ಕ್ರೈಸ್ತನಾಗಿ ಮೊದಲ ಬಾರಿಗೆ ಸಾರ್ವಜನಿಕವಾಗಿ ಪ್ರಾರ್ಥಿಸಿದ ಸಂದರ್ಭ ನಾವು ನೆನೆಸಿಕೊಳ್ಳಬೇಕು. ಸಾರ್ವಜನಿಕವಾಗಿ ಪ್ರಾರ್ಥನೆ ಮಾಡುವಾಗ ನಾನು ಜನರ ಗೌರವವನ್ನು ಬಯಸ್ತಿದ್ದೇನೆ ಅನ್ನುವುದನ್ನು ಒಪ್ಪಿಕೊಳ್ಳಬೇಕು. ಆದರೆ ನಾವು ಹೀಗೆ ಮಾಡುವುದು ಸರಿಯಲ್ಲ ಎಂಬುದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಪ್ರಾರ್ಥನೆಯನ್ನು ಮಾಡುವುದು ಬಹಳ ಮುಖ್ಯ. ಪ್ರಾರ್ಥನೆ ನಮಗೆ ಅನುದಿನದ ಅಗತ್ಯಗಳನ್ನು ನೀಡುವಂಥದ್ದಾಗಿದೆ ಎಂಬುದನ್ನು ನಮ್ಮ ಹೃದಯದಲ್ಲಿ ಗ್ರಹಿಸಬೇಕಾಗಿದೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಅಪ್ಪ, ಈ ಮುಂಜಾನೆ ಸಮಯದಲ್ಲಿ ಪ್ರಾರ್ಥಿಸಲು ನೀವು ಕೊಟ್ಟಂಥ ವರ್ಕ್ಕಾಗಿ ಸ್ತೋತ್ರ ಸ್ವಾಮಿ. ಬೆಣ್ಣು ಮಗಳು ದೇವರೇ, ಯೇಸುವೆ
ಅಪ್ಪ, ಸ್ತನದ ಕ್ಯಾನ್ಸರ್ಗಾಗಿ ಪ್ರಾರ್ಥಿಸಿ ಎಂಬುದಾಗಿ ಪತ್ರವನ್ನು ಬರೆದಿದ್ದಾಳೆ ದೇವರೇ. ಆ ಹೆಣ್ಣು ಮಗಳಿಗಾಗಿ ಬೇಡ್ತೇನೆ ಸ್ವಾಮಿ. ಅಪ್ಪ, ನೀವು ಎಲ್ಲ ಕ್ಯಾನ್ಸರ್ಗಳನ್ನು ಗುಣ ಮಾಡಿದ್ದೀರಿ ದೇವರೇ. ಅಪ್ಪ, ಆ ಮಗಳಿಗಾಗಿ ಬೇಡ್ತೇವೆ ಸ್ವಾಮಿ. ದೇವರೇ, ಸಹಾಯ ಮಾಡು. ನಿಮ್ಮ ರಕ್ತ ಚೆಲ್ಲಲ್ಪಡಲಿ ಸ್ವಾಮಿ. ವೈದ್ಯರಿಗಿಂತ ಘನವೈದ್ಯರು ನೀವು ಎಂಬುದನ್ನು ನಾವು ಕಂಡಿದ್ದೇವೆ ಸ್ವಾಮಿ. ಮಗಳನ್ನು ಆಶೀರ್ವದಿಸಯ್ಯ, ಮಗಳನ್ನು ಬಲಪಡಿಸಯ್ಯ, ಮಗಳನ್ನು ಸ್ಥಿರಪಡಿಸಯ್ಯ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ,